ಎಲ್ಲೋತ್ತೆ ಹೋಗಪ್ಪ ನೋಡೋ ತಿರ್ಗಾ ಪಿ 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 ಡ್ಯಾಮ್ ಇಲ್ಲಿಂದಾನೆ ಕಾಣಿಸ್ತಾ ಐತೆ ಬಟ್ ನೀರು ಹರಿತಿದ್ದಂಗಿಲ್ಲ. ಅದೇ ಅಷ್ಟು ದೊಡ್ಡ ದೊಡ್ಡ ಮೀನುಗಳು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಯ್ಯೋ ಮೂರು KSRTC ಬಸ್ ಒಟ್ಟೊಟ್ಟಿಗೆ ಬರ್ತೈತೆ. ನಿನ್ಗೆ ಯಾಕೆ ಆಮೇಲೆ ನೀವು ನಿಂದೇನ ಪಿ 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 ಅಂತ ಅವನು ಎಲ್ಲೋತ್ತೆ ಹೋಗಪ್ಪ ನೋಡೋ ತಿರ್ಗಾ ಪಿ ಪಿ ಪಿ. ಇವ್ನ ಯಾವನ ಸೆಡೆ ನನ್ನ ಮಗ. ಭಯನೇ ಬೀಳ್ಸ್ಬಿಟ್ನಲ್ಲ ಇವನು. 30 ರೂಪಾಯಿ ಟಿಕೆಟ್ ಐತೆ ಡ್ಯಾಮ್ಗೆ. ಜನನೂ ಇದ್ದಾರೆ ಗುರು, ಹೆವಿ ಜನ ಇದ್ದಾರೆ ಗುರು ದೇವಸ್ಥಾನದಲ್ಲಿ ಮಾತ್ರ. ಡ್ಯಾಮ್ ಇಲ್ಲಿಂದನೇ ಕಾಣಿಸ್ತಾ ಐತೆ ಬಟ್ ನೀರು ಹರಿತಿದ್ದಂಗಿಲ್ಲ. ಮೀಸೆ ಮೀನು ಅದು, ಮೀಸೆ ಮೀನು ಐತೆ ನೋಡು. ಪಕ್ಕ ಬಿಡು. ಕ್ಯಾಟ್ ಫಿಶ್ ಅಲ್ಲ, ಮೀಸೆ ಮೀನು ಅಲ್ಲ. ಅದು ಇದೆಲ್ಲ ಪೂರ್ತಿ ಆಯ್ತು ಅನ್ಕೊ, ಅಲ್ಲಿ ಎಲ್ಲೇ ಹಾಕಿರೋ ಪ್ಲಾಸ್ಟಿಕ್ ಇಲ್ಲಿ ಬಂದು ಇಲ್ಲಿ ಕುಯ್ದಿರ್ತದೆ. ತುಂಬಿದ ತಕ್ಷಣ ಇತ್ತು ನೋಡಲ್ಲಿ ಬಿಟ್ಟ ಹೋದಂಗೆ ಇಲ್ಲ ಸ್ವಂತ ನೀರು ಬಿಡಕ್ಕೇನಿಲ್ಲ, ಅದು ಓವರ್ಫ್ಲೋ ಆಗಬೇಕು. ಅದೇ ಆ ಕಡೆಯಿಂದ ನೀರು ಬರ್ಬೇಕು. ಎಲ್ಲೋ ನೀರು ಚೆನ್ನಾಗಿಲ್ಲ, ಮಳೆ ಇದ್ದಂಗಿಲ್ಲ ಗುರು. ಈ ಕಡೆ ಒಂಚೂರು ಇಲ್ಲ ಸ್ವಂತ. 700 ಗ್ರಾಮ್ ಇರ್ತದೆ, ಒಂದೊಂದು 800 ಇರುತ್ತೆ. ನೋಡೋದು ಹೆಂಗೆ ಸತ್ತೋಗೋಯ್ತು ಮೀನುಗಳು. ಹೌದಾ, 5 kg ಆಯ್ತಾ? ಅದೇ ಅಷ್ಟು ದೊಡ್ಡ ದೊಡ್ಡ ಮೀನುಗಳು ಬರುತ್ತೆ. ಒಂದು 3 kg ಬರುತ್ತೆ ಆರಾಮಾಗಿ. ಶುದ್ಧ ಇರ್ತದೆ, ಏನು ತೂಕ ಹಾಕ್ಬಿಡ್ಬೇಕಾದ್ರೆ ಇಬ್ಬರಲ್ಲಿ ಯಾರೋ ಒಬ್ರು ಡಿಸೈಡ್ ಮಾಡೋಣ. ಮುಂದ್ಗಡೆ ಇರೋದು ದಪ್ಪ ಐತೆ, ಅದು ಬಿಟ್ಟ ಇನ್ನೊಂದಿಲ್ಲ ಕಾಣಿಸುತ್ತೆ. ಅಣ್ಣ ಡಿಸ್ಕವರಿ ಮಾಡಿ ಹಾಕಿದ್ರು. ಅದನ್ನು ಬಗ್ಗೆ ನೋಡಿದ್ಯಾ ನೋಡ ನೀನು. ಅಲ್ಲಿ ಒಂದು 2 ಹಂಗ ಇಡೀ ಕೆರೆ ಹುಡುಕಿದ್ರೆ ಒಂದು 10 ಸಿಗ್ತವೆ. ಇಲ್ಲ ಇಲ್ಲೆಲ್ಲ ಚೆನ್ನಾಗೈತೆ ಅಂದ್ರೆ ಲೊಕೇಶನ್. ಇಷ್ಟೊಂದು ಸತ್ತಿದೆ ಅಂದ್ರೆ ನೀರು ಸರಿ ಇಲ್ಲ ಅಂತ. ಇನ್ನ ಎತ್ತರದಲ್ಲಿ ಏನು ಅನ್ಸುತ್ತಾಗವ. ನಾನೇನು ಹೇಳ್ತೀನಿ ಅಂದ್ರೆ ಅದೇ ಮೀನು ಸತ್ತಿರೋದನ್ನೇ ಸರ್ಪ್ರೈಸ್ ಅಂತ ಹೇಳಿದ್ರು. ಓಕೆ, ಡ್ಯಾಮಿಂದ ಹೊಡ್ತಿದ್ದೀವಿ. ಡ್ಯಾಮಲ್ಲಿ ಏನು ನೀರು ಫ್ಲೋ ಏನಿಲ್ಲ, ವಾಟರ್ ಲೆವೆಲ್ ಕಮ್ಮಿ ಇದೆ. ಆಯ್ತು ಬಿಡು. ಮಳೆ ಏನೋ ಜೋರ ಆಗ್ತಾ ಐತೆ ಸದ್ಯಕ್ಕೆ. ಇವಾಗ ಇಲ್ಲಿ ಮಳೆ ಬಂದು ನಿಂತಿದೆ. ತಿರ್ಗಾ ಇಲ್ಲಿ ಏನೋ ಮಳೆ ಸ್ಟಾರ್ಟ್ ಆದರೆ ಕಷ್ಟ ಆಯ್ತು. ಯಾಕಂದ್ರೆ ನೋಡ್ತಿದ್ರೆ ಮಳೆ ನಿಲ್ಲೋ ಥರ ಇಲ್ಲ. ಇದೇನು ಗುರು ಮಳೆ ಅಲ್ಲಲ್ಲಿ ಬರ್ತೈತೆ, ಅಲ್ಲಲ್ಲಿ ಬರ್ತಿಲ್ಲ. ಇಲ್ಲಿ ನೋಡಿದ್ರೆ ಒಂಚೂರು ಮಳೆ ಬಿದ್ದಿಲ್ಲ, ಅಲ್ಲಿ ನೋಡಿದ್ರೆ ಒಳ್ಳೆ ಸರಿಯಾಗಿ ಮಳೆ ಬರ್ತಾಯ್ತು. ಅಲ್ಲಿ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಲ್ಲೆಲ್ಲ ರೈಟ್ ಸೈಡ್ ನೋಡಲ್ಲ ಫುಲ್ಲು ಬ್ಲ್ಯಾಕ್ ಮೋಡ ಆಯ್ತು. ಮಳೆ ಮಾತ್ರ ಸರಿಯಾಗಿ ಬರಂಗೈತೆ ನೋಡ್ತಿದ್ರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ, ಮತ್ತೊಂದು ವಿಡಿಯೋ ಅಲ್ಲಿ ಸಿಗೋಣ.